ಕನ್ನಡದ ಆಡು ಭಾಷೆಯಲ್ಲಿ ನಮ್ಮೆಲ್ಲರನ್ನ ಸಮೂಹಗೊಳಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನುಡಿಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗಿದೆ. ಕನ್ನಡ ರಾಮಯ್ಯನವರನ್ನ, ಅನ್ನ ರಾಮಯ್ಯನವರನ್ನ ಕನ್ನಡ ಕಾವಲು ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿ ಕನ್ನಡದ ಉಳಿವಿಗಾಗಿ ದುಡಿಯುತ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸೋಣಕ್ಕೆ ಬಂದಿದೆ. ಅದು ನಿಮಗೆ ಕಾಣಿಸ್ತಾ ಇರಲಿಲ್ಲ. ನಾನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ವರ್ಗಗಳ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರ, ರಾಜಕೀಯ ಕಾರ್ಯದರ್ಶಿಗಳು ಆದಂಥ ಮೇಲ್ಮನೆಯ ಸದಸ್ಯರು ಆದಂಥ ನಸೀರ್ ಅಹಮದ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಮತಿ ಗಾಯತ್ರಿ ಅವರ, ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ, ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜಕೀಯ ಪುರಸ್ಕೃತರ, ಆಮೇಲೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಸಂಬಂಧಿಕರು ಇದ್ದಾರೆ, ಬೇರೆಯವರು ಇದ್ದಾರೆ. ಆದ್ರಿಂದ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನವೆಂಬರ್ 1ನೇ ತಾರೀಕು 1956ನೇ ಇಸ್ವಿ ಕನ್ನಡ ನಾಡು ಏಕೀಕರಣ ಆದಂಥ ದಿನ. ಈಗಾಗಲೇ 69 ವರ್ಷ ತುಂಬಿದ್ದೇವೆ. ಇದು 70ನೇ ಕನ್ನಡ ರಾಜ್ಯೋತ್ಸವ. ನಾನು ಈ ನಾಡಿನ ಜನತೆಗೆ ಮತ್ತು ನಿಮಗೆ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾದಂಥ ಎಲ್ಲ ಪುರಸ್ಕೃತರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ 70ನೇ ವರ್ಷ ಆಗಿರೋದ್ರಿಂದ ಕನ್ನಡ ಉದಯ ಆಗಿ, ಕರ್ನಾಟಕ ಉದಯ ಆಗಿ 70 ಪ್ರಶಸ್ತಿಗಳನ್ನು ಕೊಟ್ಟಿದ್ದೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದನ್ನೂ ವೈಯಕ್ತಿಕವಾಗಿ ಶಿಫಾರಸು ಮಾಡಲ್ಲ. ಸಲಹಾ ಸಮಿತಿಯವರು, ಅವರು ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರ್ತಕ್ಕಂಥವರು, ಅವರು ಯಾರನ್ನ ಶಿಫಾರಸು ಮಾಡಿದ್ದಾರೆ, ಆ ಶಿಫಾರಸು ಒಬ್ಬರಿಗಿಂತ ಜಾಸ್ತಿ ಮಾಡಿದರೆ ಅವರಲ್ಲಿ ಮಾತ್ರ ಸರ್ಕಾರ ಇಂಟರ್ಫಿಯರ್ ಆಗ್ತದೆ ಅಂತ ಸಂದರ್ಭಗಳಲ್ಲಿ
ಇಲ್ಲದೆ ಹೋದ್ರೆ ಒಬ್ಬರೇ ಇದ್ರೆ ಅವ್ರೊಬ್ಬರನ್ನೇ ಆಯ್ಕೆ ಮಾಡ್ತೀವಿ. 2-3 ಜನ ಇದ್ರೆ